ಅಧಿವೇಶನ ಮುಗಿತಾ ಇದ್ದಂತೆ ಅಹಿಂದ ನಾಯಕರು ಅಲರ್ಟ್ ಆಗದಂತೆ ಕಾಣಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್, ಲಂಚ್ ಪಾಲಿಟಿಕ್ಸ್, ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಇದೆಲ್ಲವೂ ಕೂಡ ಮುಂದುವರೆದಿದೆ. ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಸಾಲು ಸಾಲು ಔತಣಕೂಟಗಳು ಕೂಡ ನಡೀತಾ ಇದೆ. ಇದು ಸಾಕಷ್ಟು ಕುತೂಹಲವನ್ನ ಈಗ ಮೂಡಿಸಿದೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿರುವ ಬಣ ರಾಜಕೀಯ ಬ್ರೇಕ್ಫಾಸ್ಟ್ನಿಂದ ಡಿನ್ನರ್ವರೆಗೂ ಬಂದು ನಿಂತಿದೆ. ಅತ್ತ ಬೆಳಗಾವಿ ಅಧಿವೇಶನ ಮುಗಿಯಲು ಒಂದೆರಡು ದಿನ ಬಾಕಿ ಇರುವಾಗ ಇತ್ತ ಡಿನ್ನರ್ ಪಾರ್ಟಿಗಳು ಜೋರಾಗಿವೆ. ಮೊನ್ನೆಯಷ್ಟೇ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಆಪ್ತ ಶಾಸಕರಿಗೆ ಔತಣಕೂಟ ಆಯೋಜಿಸಿದ್ದ ಸಚಿವ ಸತೀಶ್ ಜಾರಕಿಹೊಳಿ ನಿನ್ನೆ ರಾತ್ರಿ ಮತ್ತೆ ಮನೆಯಲ್ಲಿ ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿದ್ರು. ಸಿಎಂ ಬಣ ಹಾಗೂ ಡಿಕೆಶಿ ಬಣದಿಂದ ಒಬ್ಬರಾದ ಮೇಲೆ ಒಬ್ಬರಂತೆ ಜಿದ್ದಿಗೆ ಬಿದ್ದವರಂತೆ ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯ ಉತ್ತರಾಧಿಕಾರಿ, ಮುಂದಿನ ಅಹಿಂದ ನಾಯಕ ಎಂದೇ ಬಿಂಬಿತವಾಗಿರುವ ಸಚಿವ ಸತೀಶ್ ಜಾರಕಿಹೊಳಿ ಬೆಳಗಾವಿಯ ಕುವೆಂಪು ನಗರದಲ್ಲಿರುವ ತಮ್ಮ ಮನೆಯಲ್ಲಿ ನಿನ್ನೆ ಕೂಡ ಡಿನ್ನರ್ ಪಾರ್ಟಿ ಆಯೋಜಿಸಿದ್ದಾರೆ. ಇದು ಅಹಿಂದ ಔತಣಕೂಟ ಎನ್ನಲಾಗ್ತಿದೆ. ಆಪ್ತನ ಔತಣಕೂಟದಲ್ಲಿ ಅನಾರೋಗ್ಯದ ನಡುವೆ ಕೂಡ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ. ಸಿಎಂ ಜೊತೆಗೆ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ಕೆಜೆ ಜಾರ್ಜ್, ಎಂಸಿ ಸುಧಾಕರ್, ಮಾಜಿ ಸಚಿವ ಕೆಎನ್ ರಾಜಣ್ಣ, ಶಾಸಕ ಎಎಸ್ ಪೊನ್ನಣ್ಣ, ಎಂಎಲ್ಸಿ ನಜೀರ್ ಅಹಮದ್ ಸೇರಿದಂತೆ ಒಟ್ಟು 15 ಜನ ಅಹಿಂದ ನಾಯಕರು ಭಾಗಿಯಾಗಿದ್ದರು. ಮಟನ್, ಚಿಕನ್, ಫಿಶ್ ಹೀಗೆ ಬಗೆ ಬಗೆಯ ಖಾದ್ಯಗಳನ್ನು ಸವಿದ್ರು. ಅಧಿವೇಶನದ ಬಳಿಕ ನಾಯಕತ್ವ ಬದಲಾವಣೆ ವಿಚಾರವಾಗಿ ಚರ್ಚಿಸಲು ಸಿಎಂ ಹಾಗೂ ಡಿಸಿಎಂಗೆ ಹೈಕಮಾಂಡ್ನಿಂದ ಬುಲಾವ್ ಬರುವ ಸಾಧ್ಯತೆ ಇದೆ. ಹೀಗಾಗಿ ದೆಹಲಿ ಭೇಟಿಗೂ ಮೊದಲೇ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಿಎಂ ಬಣ ಒಟ್ಟಾಗಿ ಸೇರಿ ರಣತಂತ್ರ ರೂಪಿಸಿದೆಯಂತೆ. ಯಾವುದೇ ಕಾರಣಕ್ಕೂ ಸಿಎಂ ಹುದ್ದೆ ಬಿಟ್ಟು ಕೊಡದಂತೆ ಸಿದ್ದರಾಮಯ್ಯ ಮೇಲೆ ಆಪ್ತರು ಒತ್ತಡ ಹೇರಿದ್ದಾರೆ ಎನ್ನಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಧಿವೇಶನ ಮುಗಿತಾ ಇದ್ದಂತೆ ಅಹಿಂದ ನಾಯಕರು ಅಲರ್ಟ್ ಆಗದಂತೆ ಕಾಣಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್, ಲಂಚ್ ಪಾಲಿಟಿಕ್ಸ್, ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಇದೆಲ್ಲವೂ ಕೂಡ ಮುಂದುವರೆದಿದೆ. ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಸಾಲು ಸಾಲು ಔತಣಕೂಟಗಳು ಕೂಡ ನಡೀತಾ ಇದೆ. ಇದು ಸಾಕಷ್ಟು ಕುತೂಹಲವನ್ನ ಈಗ ಮೂಡಿಸಿದೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿರುವ ಬಣ ರಾಜಕೀಯ ಬ್ರೇಕ್ಫಾಸ್ಟ್ನಿಂದ ಡಿನ್ನರ್ವರೆಗೂ ಬಂದು ನಿಂತಿದೆ. ಅತ್ತ ಬೆಳಗಾವಿ ಅಧಿವೇಶನ ಮುಗಿಯಲು ಒಂದೆರಡು ದಿನ ಬಾಕಿ ಇರುವಾಗ ಇತ್ತ ಡಿನ್ನರ್ ಪಾರ್ಟಿಗಳು ಜೋರಾಗಿವೆ. ಮೊನ್ನೆಯಷ್ಟೇ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಆಪ್ತ ಶಾಸಕರಿಗೆ ಔತಣಕೂಟ ಆಯೋಜಿಸಿದ್ದ ಸಚಿವ ಸತೀಶ್ ಜಾರಕಿಹೊಳಿ ನಿನ್ನೆ ರಾತ್ರಿ ಮತ್ತೆ ಮನೆಯಲ್ಲಿ ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿದ್ರು. ಸಿಎಂ ಬಣ ಹಾಗೂ ಡಿಕೆಶಿ ಬಣದಿಂದ ಒಬ್ಬರಾದ ಮೇಲೆ ಒಬ್ಬರಂತೆ ಜಿದ್ದಿಗೆ ಬಿದ್ದವರಂತೆ ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯ ಉತ್ತರಾಧಿಕಾರಿ, ಮುಂದಿನ ಅಹಿಂದ ನಾಯಕ ಎಂದೇ ಬಿಂಬಿತವಾಗಿರುವ ಸಚಿವ ಸತೀಶ್ ಜಾರಕಿಹೊಳಿ ಬೆಳಗಾವಿಯ ಕುವೆಂಪು ನಗರದಲ್ಲಿರುವ ತಮ್ಮ ಮನೆಯಲ್ಲಿ ನಿನ್ನೆ ಕೂಡ ಡಿನ್ನರ್ ಪಾರ್ಟಿ ಆಯೋಜಿಸಿದ್ದಾರೆ. ಇದು ಅಹಿಂದ ಔತಣಕೂಟ ಎನ್ನಲಾಗ್ತಿದೆ. ಆಪ್ತನ ಔತಣಕೂಟದಲ್ಲಿ ಅನಾರೋಗ್ಯದ ನಡುವೆ ಕೂಡ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ. ಸಿಎಂ ಜೊತೆಗೆ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ಕೆಜೆ ಜಾರ್ಜ್, ಎಂಸಿ ಸುಧಾಕರ್, ಮಾಜಿ ಸಚಿವ ಕೆಎನ್ ರಾಜಣ್ಣ, ಶಾಸಕ ಎಎಸ್ ಪೊನ್ನಣ್ಣ, ಎಂಎಲ್ಸಿ ನಜೀರ್ ಅಹಮದ್ ಸೇರಿದಂತೆ ಒಟ್ಟು 15 ಜನ ಅಹಿಂದ ನಾಯಕರು ಭಾಗಿಯಾಗಿದ್ದರು. ಮಟನ್, ಚಿಕನ್, ಫಿಶ್ ಹೀಗೆ ಬಗೆ ಬಗೆಯ ಖಾದ್ಯಗಳನ್ನು ಸವಿದ್ರು. ಅಧಿವೇಶನದ ಬಳಿಕ ನಾಯಕತ್ವ ಬದಲಾವಣೆ ವಿಚಾರವಾಗಿ ಚರ್ಚಿಸಲು ಸಿಎಂ ಹಾಗೂ ಡಿಸಿಎಂಗೆ ಹೈಕಮಾಂಡ್ನಿಂದ ಬುಲಾವ್ ಬರುವ ಸಾಧ್ಯತೆ ಇದೆ. ಹೀಗಾಗಿ ದೆಹಲಿ ಭೇಟಿಗೂ ಮೊದಲೇ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಿಎಂ ಬಣ ಒಟ್ಟಾಗಿ ಸೇರಿ ರಣತಂತ್ರ ರೂಪಿಸಿದೆಯಂತೆ. ಯಾವುದೇ ಕಾರಣಕ್ಕೂ ಸಿಎಂ ಹುದ್ದೆ ಬಿಟ್ಟು ಕೊಡದಂತೆ ಸಿದ್ದರಾಮಯ್ಯ ಮೇಲೆ ಆಪ್ತರು ಒತ್ತಡ ಹೇರಿದ್ದಾರೆ ಎನ್ನಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.
ಅಧಿವೇಶನ ಮುಗಿತಾ ಇದ್ದಂತೆ ಅಹಿಂದ ನಾಯಕರು ಅಲರ್ಟ್ ಆಗದಂತೆ ಕಾಣಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್, ಲಂಚ್ ಪಾಲಿಟಿಕ್ಸ್, ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಇದೆಲ್ಲವೂ ಕೂಡ ಮುಂದುವರೆದಿದೆ. ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಸಾಲು ಸಾಲು ಔತಣಕೂಟಗಳು ಕೂಡ ನಡೀತಾ ಇದೆ. ಇದು ಸಾಕಷ್ಟು ಕುತೂಹಲವನ್ನ ಈಗ ಮೂಡಿಸಿದೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿರುವ ಬಣ ರಾಜಕೀಯ ಬ್ರೇಕ್ಫಾಸ್ಟ್ನಿಂದ ಡಿನ್ನರ್ವರೆಗೂ ಬಂದು ನಿಂತಿದೆ. ಅತ್ತ ಬೆಳಗಾವಿ ಅಧಿವೇಶನ ಮುಗಿಯಲು ಒಂದೆರಡು ದಿನ ಬಾಕಿ ಇರುವಾಗ ಇತ್ತ ಡಿನ್ನರ್ ಪಾರ್ಟಿಗಳು ಜೋರಾಗಿವೆ. ಮೊನ್ನೆಯಷ್ಟೇ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಆಪ್ತ ಶಾಸಕರಿಗೆ ಔತಣಕೂಟ ಆಯೋಜಿಸಿದ್ದ ಸಚಿವ ಸತೀಶ್ ಜಾರಕಿಹೊಳಿ ನಿನ್ನೆ ರಾತ್ರಿ ಮತ್ತೆ ಮನೆಯಲ್ಲಿ ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿದ್ರು. ಸಿಎಂ ಬಣ ಹಾಗೂ ಡಿಕೆಶಿ ಬಣದಿಂದ ಒಬ್ಬರಾದ ಮೇಲೆ ಒಬ್ಬರಂತೆ ಜಿದ್ದಿಗೆ ಬಿದ್ದವರಂತೆ ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯ ಉತ್ತರಾಧಿಕಾರಿ, ಮುಂದಿನ ಅಹಿಂದ ನಾಯಕ ಎಂದೇ ಬಿಂಬಿತವಾಗಿರೋ ಸಚಿವ ಸತೀಶ್ ಜಾರಕಿಹೊಳಿ ಬೆಳಗಾವಿಯ ಕುವೆಂಪು ನಗರದಲ್ಲಿರುವ ತಮ್ಮ ಮನೆಯಲ್ಲಿ ನಿನ್ನೆ ಕೂಡ ಡಿನ್ನರ್ ಪಾರ್ಟಿ ಆಯೋಜಿಸಿದ್ದಾರೆ. ಇದು ಅಹಿಂದ ಔತಣಕೂಟ ಎನ್ನಲಾಗ್ತಿದೆ. ಆಪ್ತನ ಔತಣಕೂಟದಲ್ಲಿ ಅನಾರೋಗ್ಯದ ನಡುವೆ ಕೂಡ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ. ಸಿಎಂ ಜೊತೆಗೆ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಕೆಜೆ ಜಾರ್ಜ್, ಎಂಸಿ ಸುಧಾಕರ್, ಮಾಜಿ ಸಚಿವ ಕೆಎನ್ ರಾಜಣ್ಣ, ಶಾಸಕ ಎಎಸ್ ಪೊನ್ನಣ್ಣ, ಎಂಎಲ್ಸಿ ನಜೀರ್ ಅಹಮದ್ ಸೇರಿದಂತೆ ಒಟ್ಟು 15 ಜನ ಅಹಿಂದ ನಾಯಕರು ಭಾಗಿಯಾಗಿದ್ದರು. ಮಟನ್, ಚಿಕನ್, ಫಿಶ್ ಹೀಗೆ ಬಗೆ ಬಗೆಯ ಖಾದ್ಯಗಳನ್ನು ಸವಿದ್ರು. ಅಧಿವೇಶನದ ಬಳಿಕ ನಾಯಕತ್ವ ಬದಲಾವಣೆ ವಿಚಾರವಾಗಿ ಚರ್ಚಿಸಲು ಸಿಎಂ ಹಾಗೂ ಡಿಸಿಎಂಗೆ ಹೈಕಮಾಂಡ್ನಿಂದ ಬುಲಾವ್ ಬರುವ ಸಾಧ್ಯತೆ ಇದೆ. ಹೀಗಾಗಿ ದೆಹಲಿ ಭೇಟಿಗೂ ಮೊದಲೇ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಿಎಂ ಬಣ ಒಟ್ಟಾಗಿ ಸೇರಿ ರಣತಂತ್ರ ರೂಪಿಸಿದೆಯಂತೆ. ಯಾವುದೇ ಕಾರಣಕ್ಕೂ ಸಿಎಂ ಹುದ್ದೆ ಬಿಟ್ಟು ಕೊಡದಂತೆ ಸಿದ್ದರಾಮಯ್ಯ ಮೇಲೆ ಆಪ್ತರು ಒತ್ತಡ ಹೇರಿದ್ದಾರೆ ಎನ್ನಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಧಿವೇಶನ ಮುಗಿತಾ ಇದ್ದಂತೆ ಅಹಿಂದ ನಾಯಕರು ಅಲರ್ಟ್ ಆಗದಂತೆ ಕಾಣಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್, ಲಂಚ್ ಪಾಲಿಟಿಕ್ಸ್, ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಇದೆಲ್ಲವೂ ಕೂಡ ಮುಂದುವರೆದಿದೆ. ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಸಾಲು ಸಾಲು ಔತಣಕೂಟಗಳು ಕೂಡ ನಡೀತಾ ಇದೆ. ಇದು ಸಾಕಷ್ಟು ಕುತೂಹಲವನ್ನ ಈಗ ಮೂಡಿಸಿದೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿರುವ ಬಣ ರಾಜಕೀಯ ಬ್ರೇಕ್ಫಾಸ್ಟ್ನಿಂದ ಡಿನ್ನರ್ವರೆಗೂ ಬಂದು ನಿಂತಿದೆ. ಅತ್ತ ಬೆಳಗಾವಿ ಅಧಿವೇಶನ ಮುಗಿಯಲು ಒಂದೆರಡು ದಿನ ಬಾಕಿ ಇರುವಾಗ ಇತ್ತ ಡಿನ್ನರ್ ಪಾರ್ಟಿಗಳು ಜೋರಾಗಿವೆ. ಮೊನ್ನೆಯಷ್ಟೇ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಆಪ್ತ ಶಾಸಕರಿಗೆ ಔತಣಕೂಟ ಆಯೋಜಿಸಿದ್ದ ಸಚಿವ ಸತೀಶ್ ಜಾರಕಿಹೊಳಿ ನಿನ್ನೆ ರಾತ್ರಿ ಮತ್ತೆ ಮನೆಯಲ್ಲಿ ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿದ್ರು. ಸಿಎಂ ಬಣ ಹಾಗೂ ಡಿಕೆಶಿ ಬಣದಿಂದ ಒಬ್ಬರಾದ ಮೇಲೆ ಒಬ್ಬರಂತೆ ಜಿದ್ದಿಗೆ ಬಿದ್ದವರಂತೆ ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯ ಉತ್ತರಾಧಿಕಾರಿ, ಮುಂದಿನ ಅಹಿಂದ ನಾಯಕ ಎಂದೇ ಬಿಂಬಿತವಾಗಿರೋ ಸಚಿವ ಸತೀಶ್ ಜಾರಕಿಹೊಳಿ ಬೆಳಗಾವಿಯ ಕುವೆಂಪು ನಗರದಲ್ಲಿರುವ ತಮ್ಮ ಮನೆಯಲ್ಲಿ ನಿನ್ನೆ ಕೂಡ ಡಿನ್ನರ್ ಪಾರ್ಟಿ ಆಯೋಜಿಸಿದ್ದಾರೆ. ಇದು ಅಹಿಂದ ಔತಣಕೂಟ ಎನ್ನಲಾಗ್ತಿದೆ. ಆಪ್ತನ ಔತಣಕೂಟದಲ್ಲಿ ಅನಾರೋಗ್ಯದ ನಡುವೆ ಕೂಡ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ. ಸಿಎಂ ಜೊತೆಗೆ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಕೆಜೆ ಜಾರ್ಜ್, ಎಂಸಿ ಸುಧಾಕರ್, ಮಾಜಿ ಸಚಿವ ಕೆಎನ್ ರಾಜಣ್ಣ, ಶಾಸಕ ಎಎಸ್ ಪೊನ್ನಣ್ಣ, ಎಂಎಲ್ಸಿ ನಜೀರ್ ಅಹಮದ್ ಸೇರಿದಂತೆ ಒಟ್ಟು 15 ಜನ ಅಹಿಂದ ನಾಯಕರು ಭಾಗಿಯಾಗಿದ್ದರು. ಮಟನ್, ಚಿಕನ್, ಫಿಶ್ ಹೀಗೆ ಬಗೆ ಬಗೆಯ ಖಾದ್ಯಗಳನ್ನು ಸವಿದ್ರು. ಅಧಿವೇಶನದ ಬಳಿಕ ನಾಯಕತ್ವ ಬದಲಾವಣೆ ವಿಚಾರವಾಗಿ ಚರ್ಚಿಸಲು ಸಿಎಂ ಹಾಗೂ ಡಿಸಿಎಂಗೆ ಹೈಕಮಾಂಡ್ನಿಂದ ಬುಲಾವ್ ಬರುವ ಸಾಧ್ಯತೆ ಇದೆ. ಹೀಗಾಗಿ ದೆಹಲಿ ಭೇಟಿಗೂ ಮೊದಲೇ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಿಎಂ ಬಣ ಒಟ್ಟಾಗಿ ಸೇರಿ ರಣತಂತ್ರ ರೂಪಿಸಿದೆಯಂತೆ. ಯಾವುದೇ ಕಾರಣಕ್ಕೂ ಸಿಎಂ ಹುದ್ದೆ ಬಿಟ್ಟು ಕೊಡದಂತೆ ಸಿದ್ದರಾಮಯ್ಯ ಮೇಲೆ ಆಪ್ತರು ಒತ್ತಡ ಹೇರಿದ್ದಾರೆ ಎನ್ನಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.